ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಏನಾಗಿದೆ ಇದರ ಬಗ್ಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಸ್ಲಿಂನ ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ಇಲ್ಲಿಗೆ ಬರಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸಾಮೂಹಿಕ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಮುಖಂಡರ ಆಕ್ರೋಶ, ಸಾಮೂಹಿಕ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗಳಿಗೆ ಬೆಚ್ಚ ತಟ್ಕೊಟ್ರು ಬ್ಯಾರಿಗೆ ನೀವು ಬರ್ತು ಬರು ನೀವು ಬೇರೆ ಪಾರ್ಟಿಗೆ ಸೇರು ನನಗೆ ಚೆಲ್ಲಿಲ್ಲ ನೀವು ಬರ್ತು ಬಂದಷ್ಟು ನಿಕ್ಕರು ನಂಗೆ ನಂಗೆ ನಂಬರ್ತು ನಿಮಗೆ ತೀರ್ಥ ದರ್ಶನ ಪಾಠ ನೀವು ಬೇಕು 2% ಒಂದು ಕುರುಬ ಮಾರಿ ಪೊಲ್ಕೆ ಬರೆಯವರು ಬಾಬು ನನಗೆ 22% ಇಲ್ಲ ನಂಗೆ ಎಂತ ವರ್ಗ ರೀತಿ ಇಲ್ಲ ನನಗೆ ಎಂದು ನಿಂಗೆ ಎಂದು ಬೇಡ ಅವರು ಹಂಗಂತ ರಾಜಕೀಯ ಬೇಡ ಬಚ್ಚ ಬಾಯಿ ಬರು ನಿಂಗೆ ನಾಯಕ ನಂಗೆ ಹಾಕಿರ ಎಲ್ಲ ನಾಯಕರು ಚೆಲ್ಲರು ನೀವು ಚೆಂದ ಕರೆಕ್ಟ್ ನಂಗೆ ಅದೇ ಪೊಸಿಷನ್ ನಂಗೆ ಸಮುದಾಯಕ್ಕೆ ನಂಗೆ ಒಂದು ಫಸ್ಟ್ ಉಳ್ಳ ನಂಗೆ ನಂಗೆ ಸಮುದಾಯ ಬಿಟ್ಟು ನಂಗೆ ಏದು ಇಲ್ಲ ಏದುಕೊಂಡೆ 100% നിങ്ങൾ പലക ഞാൻ ആലോചനല്ല ഈ പലക്കുണ്ടല്ല ಪಾರ್ಟಿಗೆ ಮುಜಾಂಡ್ ನಾನು ಹಂಗೆ ಬಂದಪ್ಪು ನಾನು ಸ್ಟ್ರಾಂಗ್ ಆಯಿಟ್ಟೆ ಬಲ್ಕರ್ತೀನಿ ಅಂದರು ಫಸ್ಟ್ ನಂಗೆ ನಂಗೆ ಸಮುದಾಯ ನೀವು ಈ ಓಟು ಹೆಂಗನ ಪಟ್ಟು ಕೇಳ್ಕಡ ನಾಳೆ ಏನಂತ ಪ್ರಾಬ್ಲಮ್ ಆಗ್ಬಿಟ್ಟು ನಾಳೆ ನಂಗೆ ಲೀಡರ್ ಮಾರು ಓಟು ಪಟ್ಟು ಕೇಳ್ಕೊಂಬಿಟ್ಟು ಅಡಿಸಿ ಕಟ್ಟುವ ಸೇಡಿನ ವೈಷಮ್ಯ ಕಾರಣ ಅಂತ ಕಂಡು ಬಂದಿದೆ. ಅಮಾಯಕ ಯುವಕನನ್ನ ಬರ್ಬರವಾಗಿ ಸಾಯಿಸಿದ್ದಾರೆ. ಮಂಗಳೂರಿನಲ್ಲಾದಂತ ಕೊಲೆ ಬಗ್ಗೆ ದಿನೇಶ್ ಗುಂಡೂರಾವ್ ಕೊಟ್ಟ ಹೇಳಿಕೆ ಇದು. ಪೊಲೀಸರ ತನಿಖೆಯಿಂದ ಸತ್ಯಾಂಶ ಏನು ಅನ್ನೋದು ಹೊರಗಡೆ ಬರುತ್ತೆ. ಶೀಘ್ರವೇ ಇದಕ್ಕೆ ಯಾರ ಕಾರಣನೋ ಅವರ ಬಂಧನ ಆಗತ್ತೆ ಅಂತ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ. ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ಮತ್ತು ನಿರ್ಮಾಣ ಆಗಿದೆ ಅದರ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು ಇದು. ಆದರೂ ಇನ್ನು ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸವ್ರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಅವ್ರನ್ನ ಈ ರೀತಿಯಾಗಿ ಬರ್ಬರ ಹತ್ಯೆ, ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ಒಂದು ನಮ್ಮ ಇಡೀ ಸಮುದಾಯಕ್ಕೇ ಒಂದು ಕೆಟ್ಟ ಹೆಸರಿದು. ಈಗಾಗಲೇ ಎಲ್ಲ ರೀತಿಯ ಒಂದು ಕೆಟ್ಟೆಚ್ಚರವನ್ನು ಪೊಲೀಸವರು ಆ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಮತ್ತು ಇದಕ್ಕೆ ಕಾರಣಕರ್ತರನ್ನು ಕೂಡ ಅತಿ ಶೀಘ್ರದಲ್ಲಿ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ. ಅವರ ಸಂಘ ಪರಿವಾರ ಮತ್ತು ಅವರ BJP ಪಕ್ಷ ಮುಖಂಡರುಗಳು ಅವರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದ್ರ ಮೇಲೆ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ. ಅವರ ಬಂಡವಾಳನೇ ಅದಾಗೋಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು. ಭಾರತೀಯ ಜನತಾ ಪಕ್ಷ ಮತ್ತು ಅವರ ಪರಿವಾರದ ಎಲ್ಲ ಸಂಘಟನೆಗಳು. ಕರ್ನಲ್ ಸೋಫಿಯಾ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಮನಸ್ಥಿತಿ ಮತ್ತು DC ಫೌಜಿಯಾ ಬಗ್ಗೆ ಇಬ್ಬರು ಮಹಿಳೆಯರು ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಅವರಿಗೆ ಏನೋ ಒಂದು ರೀತಿ ಅವರ ಬಗ್ಗೆ ಕೆಟ್ಟ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಸದ್ಯಕ್ಕೆ ಮಂಗಳೂರಿನ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಕಂಟ್ರೋಲಿಗೆ ತಗೊಳ್ಳೋದು ಬಹಳ ದೊಡ್ಡ ಸವಾಲಿನ ಕೆಲಸನೇ ಆಗಿದೆ. ಅಲ್ಲಲ್ಲಿ ಅಂತಹ ಘಟನೆಗಳು ಕೂಡ ಮಂಗಳೂರಿನಲ್ಲಿ ನಡೀತಾ ಇದೆ. ಫೋರ್ಸೇಬ್ಲಿ ಶಾಪ್ಗಳನ್ನ ಕ್ಲೋಸ್ ಮಾಡಿಸಿದ್ರು, ಅಟ್ಟಿಸ್ಕೊಂಡು ಹೋಗಿ ಖಾಸಗಿ ಬಸ್ಗಳು ಕಲ್ಲು ತೂರಿದ್ರು ಅಂತ. ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಹೇಗಿದೆ? ಅಂಡರ್ ಕಂಟ್ರೋಲ್ ಇದೆಯಾ? ಶ್ವೇತಾ, ಪ್ರೆಸೆಂಟ್ ಈಗ ಸಿಚುವೇಶನ್ ಒಂದು ಹಂತಕ್ಕೆ ಅಂಡರ್ ಕಂಟ್ರೋಲ್ ಇದೆ. ಯಾಕಂದರೆ ಈಗಾಗಲೇ ಮೃತದೇಹ ಆತನ ನಿವಾಸವನ್ನು ತಲುಪಿರುವಂಥದ್ದು, ಅಲ್ಲಿನ ಮಸೀದಿಯಲ್ಲಿ ಅಂತಿಮ ಸಂಸ್ಕಾರದ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಕರಾವಳಿಯ ಕೋಮು ಸಂಘರ್ಷದ ಇತಿಹಾಸಗಳನ್ನು ನೋಡ್ತಾ ಹೋದರೆ ಮತ್ತು ಈ ರೀತಿಯಾಗಿ ಕೋಮು ವಿಷಮಗಳಲ್ಲಿ ಮೃತಪಟ್ಟವರ ಶವ ಮೆರವಣಿಗೆಯ ಸಂದರ್ಭಗಳಲ್ಲಿ ಸಹಜವಾಗಿ ಕರಾವಳಿಯಲ್ಲಿ ಅನೇಕ ಸಂಘರ್ಷಗಳು ನಡೆದಿತ್ತು. ಆ ಸಂದರ್ಭಗಳಲ್ಲಿ ಸಹಜವಾಗಿ ಮಂಗಳೂರಿನ ಪೊಲೀಸರಿಗೆ ಅದನ್ನು ನಿಯಂತ್ರಣ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ. ಹಾಗಾಗಿ ಇವತ್ತಿನ ಘಟನೆ ಮತ್ತು ಮೊನ್ನೆ ನಡೆದಂಥ ಸುಹಾಸ್ ಶೆಟ್ಟಿ
ಹತ್ಯೆ ನಂತರದ ಘಟನೆಗಳನ್ನು ಎಲ್ಲವನ್ನ ಕೂಡ ಪೊಲೀಸ್ ಇಲಾಖೆ ಬಹಳ ಅವರಿಗೂ ಕೂಡ ಅರಸಾಹಸ ಪಡುವಂಥ ಕೆಲಸ. ಹಾಗಾಗಿ ಇವತ್ತಿನ ಘಟನೆಯ ಬಳಿಕ ಒಂದಷ್ಟು ನಿನ್ನೆಯ ಘಟನೆಯ ಹತ್ಯೆ ಏನಾಗಿದೆ ಆ ಹತ್ಯೆಯ ಬಳಿಕ ಮಂಗಳೂರು ಒಂದು ಹಂತಕ್ಕೆ ಪ್ರಕ್ಷುಬ್ಧಗೊಂಡಿದೆ. ಹಾಗಾಗಿ ಮೃತದೇಹದ ಮೆರವಣಿಗೆಗೆ ಪೊಲೀಸ್ ಇಲಾಖೆ ಅವಕಾಶಗಳನ್ನು ಕೊಟ್ಟಿರಲಿಲ್ಲ. ಆದರೆ ನೇರವಾಗಿ ಆಂಬ್ಯುಲೆನ್ಸ್ನಲ್ಲಿ ಅದನ್ನು ತರುವಂಥ ಸಂದರ್ಭಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅದರ ಹಿಂದೆ ಒಂದಷ್ಟು ಜನ ಬಂದರು. ಕೆಲವೊಂದು ಕಡೆಗಳಲ್ಲಿ ಅದನ್ನು ನಿಲ್ಲಿಸಿ, ಏನು ಮೊನ್ನೆ ಸುಹಾಸ್ ಹತ್ಯೆ ಆದಾಗ ಯಾವ ಘಟನೆ ಇಲ್ಲಿ ನಡೀತೋ ಅದೇ ರೀತಿಯಾದಂಥ ವಿದ್ಯಮಾನಗಳು ಇಲ್ಲಿ ನಡೀತೋ. ಅನೇಕ ಕಡೆಗಳಲ್ಲಿ ಮಸೀದಿಗಳ ಮುಂಭಾಗದಲ್ಲಿ ಮೃತದೇಹವನ್ನು ನಿಲ್ಲಿಸಿ ಅದಕ್ಕೆ ಅಂತಿಮ ದರ್ಶನವನ್ನು ಪಡೆಯುವಂಥದ್ದು ಮತ್ತು ಶ್ರದ್ಧಾಂಜಲಿ ಅರ್ಪಿಸುವಂಥದ್ದನ್ನು ಯುವಕರು ಮಾಡ್ತಾ ಇದ್ರು. ಕೆಲವೊಂದು ಕಡೆಗಳಲ್ಲಿ ಒಂದಷ್ಟು ಅದು ಗೊಂದಲಕ್ಕೂ ಕೂಡ ಕಾರಣ ಆಯಿತು. ಪರಂಗಿಪೇಟೆ ಅಂತ ನಗರ ಊರುಗಳಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಮುಸ್ಲಿಂ ಯುವಕರು ಅದನ್ನು ತಡೆದು ಅಂದರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವಂಥದ್ದು ಮತ್ತು ಪೊಲೀಸ್ ಇಲಾಖೆ ವೈಫಲ್ಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದನ್ನು ಮಾಡ್ತಾ ಇದ್ರು. ಆದರೆ ಕೊನೆಗೂ ಕೂಡ ಅದು ಪರಂಗಿಪೇಟೆಯನ್ನು ಕ್ರಾಸ್ ಆಗಿ ಬಂಟ್ವಾಳ ಬೀಸ್ ರೋಡ್ ಕೈಕಂಬದ ಮೂಲಕ ಒಂದು ನಿವಾಸಕ್ಕೆ ತಲುಪಿದೆ. ಇದರ ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಅಹಿತಕರ ಘಟನೆಗಳು ನಡೆದಿದೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂಥದ್ದು, ಅಂಗಡಿಗಳಿಗೆ ಕಲ್ಲು ತೂರಾಟವನ್ನು ಮಾಡುವಂಥದ್ದು, ಬಸ್ಗಳಿಗೆ ಕಲ್ಲು ತೂರಾಟ ಮಾಡುವಂಥದ್ದು, ಬಹುತೇಕ ಒಂದು 5-6 ಕಡೆಗಳಲ್ಲಿ ಇಂತಹ ಘಟನೆಗಳಾದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಯಾಕಂದ್ರೆ ಇಳಿಸಂಜೆಯ ಹೊತ್ತಿನಲ್ಲಿ ಈ ರೀತಿಯಾದಂಥ ಘಟನೆಗಳಾಗುವಂತಹ ಸಂದರ್ಭಗಳಲ್ಲಿ ಸಹಜವಾಗಿ ಮನೆಯಿಂದ ಕೆಲಸಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರನೋ ಮಂಗಳೂರು ನಗರ ಮತ್ತು ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಬಂದವರು ವಾಪಸ್ ಹೋಗುವಾಗ ಅವರಿಗೆ ಸಹಜವಾಗಿ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸುರತ್ಕಲ್, ಮಂಗಳೂರು ನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಸ್ವತಃ ಪೊಲೀಸರೇ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಸ್ ಸಂಚಾರ ಕೂಡ ಕೆಲವೊಂದು ಪ್ರಮುಖ ಕಡೆಗಳಲ್ಲಿ ಉಳ್ಳಾಳ, ದೇರಳಕಟ್ಟೆ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಸ್ಗಳನ್ನು ಸ್ವತಃ ಬಸ್ ಚಾಲಕರೇ, ನಿರ್ವಾಹಕರೇ ಬಸ್ಗಳನ್ನು ಸ್ಥಗಿತಗೊಳಿಸ್ತಾ ಇದ್ದಾರೆ. ಅವರು ಸಂಚಾರವನ್ನು ನಡೆಸ್ತಾ ಇಲ್ಲ. ಯಾಕಂದ್ರೆ ಕೆಲವೊಂದು ಕಡೆಗಳಲ್ಲಿ ಬಸ್ಗಳಿಗೆ ಕಲ್ಲು ತೂರಾಟ ಆಗಿದೆ. ಇದರಿಂದ ಅಪಾರ ಪ್ರಮಾಣದ ಹಾನಿ ಆಗುವಂಥದ್ದು. ಇದರ ಜೊತೆಗೆ ಬಸ್ಸುಗಳು ಸಂಚಾರವನ್ನ ನಡೆಸ್ತಾ ಇದ್ರೆ ಸಹಜವಾಗಿ ಅದರಲ್ಲಿ ಪ್ರಯಾಣಿಕರು ಬರ್ತಾರೆ, ಸಾರ್ವಜನಿಕರು ಕೂಡ ಸಂಚಾರವನ್ನ ಮಾಡ್ತಾರೆ. ಹಾಗಾಗಿ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಂಜೆಯ ಹೊತ್ತಿನಲ್ಲಿ ಅದು ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಅನ್ನುವಂಥ ಕಾರಣಕ್ಕಾಗಿ ಇದನ್ನ ನಡೆಸಲಾಗ್ತಾ ಇರುವಂಥದ್ದು. ಹಾಗಾಗಿ ಮೃತದೇಹದ ಅಂತಿಮ ಸಂಸ್ಕಾರ ಅಂತ್ಯಗೊಳ್ಳುವಾಗ ಸಂಜೆ ಆಗಬಹುದು. ಆ ಬಳಿಕದ ವಿದ್ಯಮಾನಗಳು ಕೂಡ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಈ ಕಾರಣದಿಂದಾಗಿ ಒಂದಷ್ಟು ದಕ್ಷಿಣ ಕನ್ನಡವನ್ನ ಕ್ಲೋಸ್ ಮಾಡಿಸುವಂತ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಭರತ್ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.